ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇದು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಅಂತ ಹೇಳ್ಬೋದು. ಸುಮಾರು ಟೈಮಿಂದ ಈ ರೆಸಿಪಿ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ನಾನು ಇದನ್ನು ತೊಗೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಯಾವ ರೀತಿ ಇದೆ ಅಂತೇಳಿ. ಸ್ಪಾಂಜಿ ಕೇಕ್, ಬೇಕ್ರಿ ಸ್ಟೈಲಲ್ಲಿ ಸಿಗುವಂಥ ಹನಿ ಕೇಕ್ ಅಂತ ಹೇಳ್ತಾರೆ ನೋಡಿ, ಅದು ಇದು. ಈ ಕೇಕ್ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ರುಚಿಯಾಗಿದೆ ಅಂದರೆ ಅಷ್ಟೇ ಈಸಿಯಾಗಿದೆ ಈ ರೆಸಿಪಿ ಕೂಡ. ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಇವಾಗ ನಾನು ತೋರಿಸ್ತೀನಿ ಏನೆಲ್ಲ ಬೇಕು ಅಂತ ಹೇಳಿ. ಸೇಮ್ ಅದೇ ರೀತಿ ನೀವು ಮಾಡಬೇಕು. ಇಲ್ಲಿ ನಾನು 2 ಕಪ್ಪಷ್ಟು ಮೈದಾ ಹುಡಿಯನ್ನು ತಗೊಂಡಿದ್ದೀನಿ. ಗೋಧಿ ಹುಡಿಯಲ್ಲಿ ಕೂಡ ಮಾಡ್ಬೋದು, ಆದರೆ ಮೈದಾ ಹುಡಿಯಲ್ಲಿ ಕೇಕ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಮೈದಾ ಹುಡಿ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಇದನ್ನು ನಾವು ಸಾನಿಸಬೇಕು. ಯಾವಾಗಲೂ ಕೇಕ್ ಮಾಡುವಾಗ ಹುಡಿಯೆಲ್ಲ ಉಂಟು ನೋಡಿ, ನಾವು ಈ ರೀತಿ ಸಾನಿಸಿದರೆ ತುಂಬ ಬೆಟರ್. ಲೈಟಾಗಿ ಬರುತ್ತೆ ಕೇಕ್, ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬರಲಿಕ್ಕೂ ಹೆಲ್ಪ್ ಆಗುತ್ತೆ. ಇವಾಗ ಇದಕ್ಕೆ 1/4 ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಏನೋ ಇದೆ ಆದರೆ ಏನೋ ಕೂಡ ನೀವು ಹಾಕ್ಬೋದು, ಆದರೆ ಈ ಟೈಮಲ್ಲೆಲ್ಲ. ಲಾಸ್ಟ್ ಟೈಮಲ್ಲಿ ಓವನಲ್ಲಿ ಅಥವಾ ಕಡಾಯಲ್ಲಿ ಇಡ್ತೀರಿ ನೋಡಿ, ಆ ಟೈಮಲ್ಲಿ ನೀವು ಹಾಕಿ ಇಡಬೇಕಾಗತ್ತೆ. ಓಕೆ, ಇವಾಗ ಎಲ್ಲ ಒಣ ಮಿಕ್ಸ್ಚರ್ ರೆಡಿಯಾಗಿದೆ. ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಇಲ್ಲಿ 1/4 ಕಪ್ಪಷ್ಟು ಮೊಸರನ್ನು ಹಾಕಿದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕೇಕ್. ಆಮೇಲೆ 1/2 ಕಪ್ಪಷ್ಟು ನಾನಿಲ್ಲಿ ಸಕ್ಕರೆ ಹುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದರೆ ಹುಡಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಹನಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ನೀವು ಹಾಕ್ಬೋದು, ಆದರೆ ತುಂಬ ಚೆನ್ನಾಗಾಗುತ್ತೆ. 1 ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಿ. ನೆಕ್ಸ್ಟ್ 1/4 ಕಪ್ಪಷ್ಟು ನಾನಿಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಬಟರ್ ಕೂಡ ಹಾಕ್ಬೋದು, ಎರಡರಲ್ಲಿ ಯಾವುದು ಕೂಡ ಯೂಸ್ ಮಾಡ್ಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಒಳ್ಳೆ ರೀತಿ ಮಿಕ್ಸ್ ಹಾಕಬೇಕು. ಇದರಲ್ಲಿ ಎಲ್ಲ ಸಕ್ಕರೆ ಎಲ್ಲ ಹಾಕಿರ್ತೀವಿ ನೋಡಿ, ಹುಡಿ ಹಾಕಿದ್ರೂ ಪರವಾಗಿಲ್ಲ, ಅದೆಲ್ಲ ಸರಿಯಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು. ನಾವು ನೋಡ್ಬೋದು ಇವಾಗ ಒಳ್ಳೆ ರೀತಿದು ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಇದು ಆಪ್ಷನಲ್, ನಿಮ್ಮ ಹತ್ರ ಇದೇ ಆದರೆ ಮಾತ್ರ ನೀವು ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಇದಕ್ಕೆ ನಾನು ವೆನೆಗರ್ ಹಾಕ್ತಾಯಿದ್ದೀನಿ. ಹುಳಿ ಅಂಶ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಕೇಕ್ ಒಳಗಡೆಯಿಂದ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಲಿಂಬೆ ರಸ ಕೂಡ ನೀವು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲದಿದ್ದರೆ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ಇಲ್ಲಿ ನಾನಿವಾಗ 1 ಕಪ್ ಹಾಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನೀರು ಕೂಡ ತೊಗೊಳ್ಬೋದು, ಪರವಾಗಿಲ್ಲ, ಏನಾಗಲ್ಲ. ಹಾಲು ಬೇಕಿದ್ರೆ ಹಾಲು ಹಾಕಿ ಅಥವಾ ನೀರು ಬೇಕಿದ್ರೆ ನೀರು ಹಾಕಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಬೇಕಿದ್ರೆ ಎಕ್ಸ್ಟ್ರಾ ನಾವು ಹಾಲನ್ನು ಹಾಕೋಣ. ಇವಾಗ ವಿಸ್ಕ್ ನಾವು ಯೂಸ್ ಮಾಡಲಿಕ್ಕಿಲ್ಲ ಇಲ್ಲಿ. ಇವಾಗ ನೀವು ಕಡಾಯಲ್ಲಿ ಇಡೋದಾದರೆ ಕಡಾಯಿಗೆ ಇವಾಗಲೇ ಉಪ್ಪನ್ನು ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಡಿ, ಬಿಸಿ ಆಗಬೇಕು, ಪ್ರೀ ಹೀಟ್ ಆಗಬೇಕು. ಓವನಲ್ಲಿ ಇಡುವವರಾದರೆ ಓವನ್ ಕೂಡ ಹಾಗೆ 180 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇಟ್ಟು 10 ನಿಮಿಷಕ್ಕೆ ಪ್ರೀ ಹೀಟ್ ಮಾಡಲಿಕ್ಕೆ ಇವಾಗಲೇ ಇಟ್ಟುಬಿಡಿ. ಸ್ಪಾಟೂಲ ಅಥವಾ ಈ ರೀತಿ ಯಾವುದಾದ್ರೂ ಫೋಕ್ ಇದೆ ಆದರೆ ಅದನ್ನು ನೀವು ಯೂಸ್ ಮಾಡಬೇಕು. ಓಕೆ, ಇವಾಗ ನಾವು ಒಣ ಮಿಕ್ಸ್ಚರ್ ರೆಡಿ ಮಾಡಿದ್ದೀವಿ ನೋಡಿ, ಮೈದಾ ಎಲ್ಲ ಹಾಕಿ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ನಾವಿಲ್ಲಿ ಕಟ್ ಆ್ಯಂಡ್ ಫೋಲ್ಡ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ರೌಂಡಾಗಿ ತಿರುಗಿಸಿ ಮಧ್ಯದಲ್ಲಿ ತರಬೇಕು ನೋಡಿ, ಈ ರೀತಿ. ತುಂಬ ಹೊತ್ತು ನಾವು ಇದನ್ನು ಮಿಕ್ಸ್ ಮಾಡಬಾರ್ದು. ಯಾವಾಗಲೂ ಕೇಕ್ ಮಾಡುವಾಗ ತುಂಬ ಹೊತ್ತು ಮಿಕ್ಸ್ ಮಾಡಿದರೆ ಕೇಕ್ ಕೂತ್ಕೊಳ್ಳುತ್ತೆ, ಸರಿಯಾಗಿ ಮೇಲೆ ಬರಲ್ಲ. ಹಾಗಾಗಿ ಸ್ವಲ್ಪನೇ ನೋಡಿ ಈ ರೀತಿ ಲೈಟಾಗಿ ನಾವು ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪ ದಪ್ಪ ಉಂಟು, ಹಾಗಾಗಿ ನಾನು ಇದಕ್ಕೆ 1/4 ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಕೆಲವು ಮೈದಾ ಜಾಸ್ತಿ ನೀರು ಎಳ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ನಿಮಗೆ ಜಾಸ್ತಿ ಬೇಕಾಗ್ಬೋದು. ಅದು ಕೆಲವು 1 ಕಪ್ ಹಾಕುವಾಗಲೇ ಸರಿ ಆಗ್ಬೋದು. ಓಕೆ, ಈ ರೀತಿ ಹದದಲ್ಲಿ ಇರಬೇಕು. ಇವಾಗ ನಾನಿದನ್ನು ಕೇಕ್ ಟಿನನ್ನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಇದಕ್ಕೆ ಬಟರ್ ಪೇಪರ್ ಕೂಡ ಕೆಳಗಡೆ ಹಾಕಿದ್ದೀನಿ, ಹಾಗೂ ಆಯಿಲ್ ಹಾಕಿ ನಾನು ಇಟ್ಟಿದ್ದೀನಿ. ರೆಡಿ ಮಾಡಿಟ್ಟ ಕೇಕ್ ಟಿನ್ನಿಗೆ ಇದನ್ನು ಹಾಕೋಣ. ನೋಡಿ ಈ ರೀತಿ ದಪ್ಪವಾಗಿರಬೇಕು. ನೀವು ಎತ್ತುವಾಗ ಅದು ಕರೆಕ್ಟಾಗಿ ಕೆಳಗೆ ಬೀಳಬೇಕು, ಆ ರೀತಿ ಇರಬೇಕು. ತುಂಬ ತೆಳು ಕೂಡ ಮಾಡಲಿಕ್ಕೆ ಹೋಗಬೇಡಿ, ಹಾಗೂ ತುಂಬ ದಪ್ಪ ಕೂಡ ಇರಬಾರ್ದು. ಓಕೆ, ಇವಾಗ ಇದನ್ನು ಸರಿಯಾಗಿ ಈ ರೀತಿ ಟ್ಯಾಪ್ ಮಾಡಬೇಕು. ಏರ್ ಬಬಲ್ಸ್ ಎಲ್ಲ ಇದರದ್ದು ಹೋಗಬೇಕು. 180 ಡಿಗ್ರಿಯಷ್ಟೇ ಇಟ್ಟು ನಾನಿಲ್ಲಿ 30 ನಿಮಿಷಕ್ಕೆ ನಾನಿಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. ಒಮ್ಮೆಲೆ ಕಡಾಯಲ್ಲಿ ಇಡೋದಾದರೂ ಹಾಗೆ ಒಂದು 40 ನಿಮಿಷ ಅಥವಾ 30 ನಿಮಿಷದವರೆಗೂ ನೀವು
ಗ್ಯಾಸನ್ನು ಮೀಡಿಯಮ್ ಹಾಗೂ ಹೈ ಎರಡರ ಮಧ್ಯದಲ್ಲಿ ಇಟ್ಟು ಬೇಕ್ ಮಾಡಬೇಕು. ಓಕೆ, ಶುಗರ್ ಸಿರಪ್ ಇವಾಗ ರೆಡಿ ಮಾಡೋಣ. ನಾನಿಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ, 1 ಕಪ್ಪಷ್ಟು. ಅದಕ್ಕೆ ನಾನು 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸಕ್ಕರೆ ಕರಗಿದೆ. ಇದನ್ನು ಇವಾಗ ಆಫ್ ಮಾಡೋಣ ಗ್ಯಾಸನ್ನು. ಕರಗಿದ್ರೆ ಸಾಕು, ಪಾಕ ಮಾಡಲಿಕ್ಕಿಲ್ಲ. ಆಮೇಲೆ ಇದಕ್ಕೆ ನಾನಿಲ್ಲಿ ಹನಿಯನ್ನು 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಓಕೆ, ಇವಾಗ ಇದು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಯಾವುದಾದ್ರು ಫ್ರೂಟ್ ಜಾಮ್ ಇದೆ ಅದರ ತೊಗೊಳ್ಳಿ. ಯಾವುದು ಕೂಡ ಆಗುತ್ತೆ, ಫ್ರೂಟ್ ಜಾಮು, ಸ್ಟ್ರಾಬೆರಿ ಇರಲಿ, ಮಿಕ್ಸ್ಡ್ ಇರಲಿ, ಯಾವುದು ಕೂಡ ಆಗುತ್ತೆ. ಮನೇಲಿ ಯಾವುದುಂಟು ನೋಡಿ ಅದನ್ನು ತೊಗೊಳ್ಳಿ. ಇಲ್ಲಿ ನಾನು 3 ದೊಡ್ಡ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೂ ಇದನ್ನು ಮೆಲ್ಟ್ ಮಾಡಲಿಕ್ಕುಂಟು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ನೀವು ಸ್ವಲ್ಪ ಹೊತ್ತು ಮೆಲ್ಟ್ ಮಾಡಿದರೆ ನೋಡಿ, ಈ ರೀತಿ ಮಾಡಿದರೆ ಮೆಲ್ಟ್ ಆಗುತ್ತೆ. ಓಕೆ, ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಿ. ಗ್ಯಾಸ್ ಫಾಸ್ಟ್ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಮಾಡಿ. ನೋಡಿ, ಇವಾಗ ಫುಲ್ ಮೆಲ್ಟ್ ಆಗಿದೆ, ನೋಡ್ಬೋದು ನೀವು, ಕರಗಿದೆ ಇದು ಜಾಮೆಲ್ಲ. ಇದನ್ನು ಕೂಡ ತೆಗೆದು ಒಂದು ಕಪ್ಪಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳಿ. 30 ನಿಮಿಷ ದಾಟಿದೆ ಇವಾಗ. ನೋಡಿ, ಕೇಕ್ ಕೂಡ ಸರಿಯಾಗಿ ಬಂದಿದೆ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಇದನ್ನು ಮಾಡಬೇಕು. ಕೇಕ್ ಬಿಸಿ ಬಿಸಿ ಇರುವಾಗ ನೀವು ಮಾಡಲಿಕ್ಕಿಲ್ಲ, ಚೆನ್ನಾಗಾಗಲ್ಲ. ಹಾಗಾಗಿ ಕೇಕ್ ಫುಲ್ಲು ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ನೀವು ಈ ರೀತಿ ಮಾಡಬೇಕು. ನಾನು ಇದರ ಮೇಲ್ಗಡೆಯನ್ನು ತೆಗಿತಾ ಇದ್ದೀನಿ. ನಿಮಗೆ ಇಷ್ಟ ಇದೆ ಆದರೆ ಮಾತ್ರ ತೆಗೀರಿ, ಇಲ್ದಿದ್ರೆ ಪರವಾಗಿಲ್ಲ. ಈ ರೀತಿ ತೆಗೆದು ನೋಡಿ, ಈ ರೀತಿ ಸ್ವಲ್ಪ ಹೋಲ್ ಅಂದರೆ ತೂತ್ ಮಾಡಿದರೆ ನಾವು ಶುಗರ್ ಸಿರಪ್ ಎಲ್ಲ ಹಾಕ್ತೀವಿ ನೋಡಿ, ಆವಾಗ ಕರೆಕ್ಟಾಗಿ ಒಳಗೆ ಹೋಗುತ್ತೆ. ಹಾಗೂ ಕೇಕ್ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ಬೇಕಿದ್ದರೆ ನೀವು ಮಾಡ್ಬೋದು. ಓಕೆ, ನೆಕ್ಸ್ಟ್ ಇವಾಗ ನಾವು ರೆಡಿ ಮಾಡಿಟ್ಟ ಸಕ್ಕರೆ ನೀರಿತ್ತು ನೋಡಿ, ಶುಗರ್ ಸಿರಪ್ ಇತ್ತು ನೋಡಿ, ಅದನ್ನು ಇದಕ್ಕೆ ಈ ರೀತಿ ಹಾಕೋಣ. ಎಲ್ಲವನ್ನು ಹಾಕಿ ಚೆನ್ನಾಗಿ ಈರ್ಕೊಳ್ಬೇಕು ಕೇಕ್ ಎಲ್ಲ, ಇಲ್ಲದಿದ್ದರೆ ಡ್ರೈ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಎಲ್ಲ ಸೈಡ್ ಕೋಣೆಗೂ ನೀವು ಈ ರೀತಿ ಹಾಕಬೇಕು. ಸಾಫ್ಟ್ ಆಗಬೇಕು, ಈರ್ಕೊಂಡು ಚೆನ್ನಾಗಿ ಬರುತ್ತೆ ಇದು. ಓಕೆ, ಇವಾಗ ಎಲ್ಲ ಕಡೆ ನಾನು ಹಾಕಿದ್ದೀನಿ. ನಾನಿಲ್ಲಿ 2 ಭಾಗದಷ್ಟು ಕಟ್ ಮಾಡಿದ್ದೀನಿ ಕೇಕನ್ನು. ಫಸ್ಟಿಗೆ ಒಂದರ ಮೇಲೆ ನಾನಿವಾಗ ಹಾಕ್ತಾ ಇದ್ದೀನಿ. ನಾವು ರೆಡಿ ಮಾಡಿಟ್ವಿ ನೋಡಿ ಜಾಮು, ಅದನ್ನು ಇದರ ಮೇಲೆ ಈ ರೀತಿ ಹಾಕಿ ನೋಡಿ. ಹೀಗೆ ನಿಮ್ಮ ಇಷ್ಟ, ನಿಮಗೆ ತೆಳು ಬೇಕಿದ್ರೆ ತೆಳು ಹಾಕ್ಬೋದು, ಅಥವಾ ದಪ್ಪ ಬೇಕಿದ್ರೆ ನೀವು ದಪ್ಪ ಕೂಡ ಹಾಕ್ಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು. ಆಮೇಲೆ ಮೇಲ್ಗಡೆಯಿಂದ ನಾನು ಡೆಸಿಕೇಟೆಡ್ ಕೊಕೊನೆಟ್ ಹಾಕ್ತಾಯಿದ್ದೀನಿ. ಕೊಬ್ಬರಿ ಪೌಡರ್ ಇದೆ ನೋಡಿ, ಅದನ್ನು ಕೊಬ್ಬರಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿದರೂ ಆಗುತ್ತೆ. ಅಥವಾ ನಿಮ್ಮ ಹತ್ರ ಕೊಬ್ಬರಿನೇ ಇಲ್ಲ, ಫ್ರೆಶ್ ಕಾಯಿ ತುರಿ ಇದೆ ಆದರೆ ಅದನ್ನು ಕೂಡ ಮಿಕ್ಸಿಯಲ್ಲಿ ನೀವು ಗ್ರೈಂಡ್ ಮಾಡಿ ಅಥವಾ ತುರೀರಿ. ಆಮೇಲೆ ಸ್ವಲ್ಪ ಫ್ರೈ ಮಾಡಿ, ಲೈಟಲ್ಲಿ ಫ್ರೈ ಮಾಡಿ ಅದನ್ನು ನೀವು ಗ್ರೈಂಡ್ ಮಾಡಬೇಕು. ಆವಾಗ ಈ ರೀತಿ ಸಣ್ಣ ತುರಿ ಸಿಗುತ್ತೆ ನಿಮಗೆ. ಅದನ್ನು ನೀವು ಮೇಲ್ಗಡೆ ಹಾಕಿದರೆ ಸಾಕು. ಓಕೆ, ನೋಡಿ ಇವಾಗ ರೆಡಿಯಾಗಿದೆ ಇದು. ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಬೋದು. ತುಂಬ ಸಾಫ್ಟಾಗಿದೆ, ನೋಡ್ಬೋದು ನೀವು. ನೋಡಿದ್ರಲ್ಲ, ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೂ ತುಂಬ ಸಿಂಪಲ್ ಕೂಡ ಉಂಟು, ನೋಡಿದ್ರಲ್ಲ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಎಷ್ಟು ಸಾಫ್ಟ್ ಇದೆ ಅಂತ ನಿಮಗೆ ನಾನು ಇಡುವಾಗಲೇ ಗೊತ್ತಾಗ್ಬೋದು. ನೋಡಿ ಒಳಗಡೆ ನೋಡಿ ಚೆನ್ನಾಗಿ ಇದು ಬಂದಿದೆ ಕೇಕ್, ಸ್ಪಾಂಜಿಯಾಗಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರಿಗೂ ಕೂಡ ತಿನ್ನಿಸಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸಾಫ್ಟಾಗಿ ಸ್ಪಾಂಜಿಯಾಗಿ ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ಯಾರಿಗೆಲ್ಲ ಇಷ್ಟ ನೋಡಿ, ಅವರು ಈವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು, ನೋಡ್ಬೋದು ನೀವು. ತುಂಬ ಸಾಫ್ಟಾಗಿದೆ ಇದು. ಓಕೆ, ಇನ್ನು ನಾಳೆ ಸಿಗ್ತೀನಿ ನಾನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಲು ಮರೆಯದಿರಿ. ಟೇಕ್ ಕೇರ್, ಬಾಯ್ ಬಾಯ್.